ಸೂರಿ, ಎಸ್ ಕಮಾನ್ ಬೇಟ್. ಇಸ್ ದಿಸ್? ಅದು ಬೀಗರ ಮನೆಯವರೆಲ್ಲ ತುಂಬಾ ಹಿಂಸೆ ಮಾಡಿದ್ರು, ಅದಕ್ಕೆ ತೆಳ್ಳಿಗೆ ಒಂದು ಪೆಕ್ ತಗೋತಾ ಇದ್ದೀನಿ ಅಷ್ಟೇ. ಡೂ ಯು ವಾಂಟ್ ಸಮ್? ನೋ, ಐ ಡೋಂಟ್ ವಾಂಟ್. ಇದು ಬೀಗ ಒಂದು ಸ್ಮಾಲ್ ಪೆಗ್ಗು, ಪರವಾಗಿಲ್ಲ ಬಿಡಿ. ಚಿರು, ನಿನಗೇನು ಬೇಕು? ಏನು ಬೇಡ. ಹೇ ಚಿರು, ನಿಮ್ಮ ಮಾವನ ಜೊತೆ ಒಂದು ಸ್ಮಾಲ್ ಹಾಕೋ. ಅದೇಂದ್ರೆ ಒಂದು 30 ತೆಳ್ಳಿಗೆ ಬಿಟ್ಕೊಳ್ಳಿ. ಇಲ್ಲ ನಂಗೆ ಅಭ್ಯಾಸ ಇಲ್ಲ, ನೀವು ತಗೊಳ್ಳಿ. ಮತ್ತೇನು ತಗೋತೀರಾ? ನಮ್ಮ ಸಾಫ್ಟ್ ಡ್ರಿಂಕ್ಸ್ ಇದೆ, ತಗೋತೀನಿ. ಅದಕ್ಕೆ ನೀವು ಸಾಫ್ಟ್ ಆಗಿರೋದು. ಓಕೆ ಬಿಬಿ, ಓಕೆ ಓಕೆ ಓಕೆ. ಆಹಾ, ಪರಂಪರೆ, ಪ್ರತಿಷ್ಠೆ, ಅನುಶಾಸನ, ಏನು ಮಾಡಿದ್ ನೀವೀಗ? ಶಾಸ್ತ್ರ. ಯಾವ ಖುಷಿಗೋ? ನೋಡಿ, ನಮ್ಮ ಹಿಂದಿನ ಪೀಳಿಗೆಯವರು ನಮಗೆ ಇದನ್ನ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಅಂದರೆ ಈಗ ನಾವು ಅನುಭವಿಸಿ ಮುಂದಿನ ಪೀಳಿಗೆಗೆ ಇದನ್ನ ಬಳುವಳಿಯಾಗಿ ಕೊಡಬೇಕು. ಇದು ಪರಂಪರೆ. ಪ್ರತಿಷ್ಠೆ ಅಂದ್ರೆ? ಇದನ್ನ ನಾವು ಬಹಳ ಗೌರವ ಕೊಟ್ಟು ಗೌರವದಿಂದ ಇದನ್ನ ಕುಡಿಬೇಕು. ಅನುಶಾಸನ ಅಂದ್ರೆ ಶಿಸ್ತಿನಿಂದ ಕುಡಿಯೋದಾ? ಮುಚ್ಕೊಂಡು ಕುಡಿಯೋದು. ಮುಚ್ಕೊಂಡ? ಕುಡಿಯುವಾಗ 2 ಕಣ್ಣುಗಳನ್ನು ಮುಚ್ಚಿಕೊಂಡು ಕುಡಿಬೇಕು. ನಾನು ಮುಚ್ಕೊಂಡೆ ಕುಡಿತೀನಿ. ಕುಡಿಬೇಡ್ರಿ, ನಿಮ್ಮ ಆರೋಗ್ಯ. ವಿಕೆಟ್ ಬಿದ್ದೋಯ್ತು ನೋಡು. ನೋಡು, ನೀನು ಇಲ್ಲೇ ಇದ್ರೆ 10 ವಿಕೆಟ್ ಬಿದ್ದೋಗುತ್ತೆ. ಇಲ್ಲಿಂದ ಹೋಗು, ಗೆಟ್ ಔಟ್. ಸರಿ ರೀ, ಕಿರ್ಚಬೇಡಿ. ದಿಶಾ, ಬೀಗ್ರೆ, ನೀವೆಲ್ಲ ಎಂಜಾಯ್ ಮಾಡಿ. ಬೀಗ್ರೆ, ನಿಮ್ಗೆ ನಿಜವಾಗ್ಲೂ ಏನು ಬೇಡವಾ? ನಾನು ನಮ್ಮ ಡಾಕ್ಟರ್ ಸಾಫ್ಟ್ ಡ್ರಿಂಕ್ಸ್ ತಗೊಳ್ತೀವಿ ಅಷ್ಟೇ. ಅಯ್ಯೋ, ಡ್ರಿಂಕ್ಸ್ಗಿಂತ ಅದೇ ಡೇಂಜರು. ಹಾಗಂತ ಡ್ರಿಂಕ್ಸ್ನ ಮುಟ್ಟಕ್ಕಾಗತ್ತಾ? ಹೌದು. ಬೀಗ್ರೆ, ಮೇಡಮ್ನ ಮಾತಲ್ಲಿ ಮೀರ್ಸಂಗೆ ಇಲ್ಲ. ನಾನು ತುಂಬ ಏಕ್ತಾನೆ ಇದ್ದೀನಿ ಕಣಪ್ಪ. ಪರವಾಗಿಲ್ಲ ಬೀಗ್ರೆ, ಎಣ್ಣೆ ಒಳಗೆ ಹೋಗ್ತಿದ್ದಂಗೆ ಲೋಕಲ್ ಕನ್ನಡದಲ್ಲಿ ಏಕ್ತೀನಿ ಬೀಗ್ತೀನಿ ಅಂತಿಲ್ಲ ಅಂತಿದ್ರಾ? ಓ ಶಿಟ್. ನನ್ನ ಮಗಳು ಕ್ಯಾರೆಕ್ಟ್ರ್ ಬಿಡಬೇಡ ಅಂತ ತುಂಬ ರಿಹರ್ಸಲ್ ಮಾಡಿದ್ಲು. ಆದರೂ ಸ್ಲಿಪ್ ಆಗೋಯ್ತು. ಏನು ಸ್ಲಿಪ್ ಆಯ್ತು? ಅಯ್ಯೋ, ಕುಡಿದಿದೆ, ಹಿಂಸೆ ಕೊಡಬೇಡ. ಹೌದೌದು. ಈಗ ಡ್ರಿಂಕ್ಸ್ಗೆ ಸ್ವಲ್ಪ ರೆಸ್ಟ್ ಕೊಡೋಣ, ಕೈ ಕಾಲಿಗೆ ಸ್ವಲ್ಪ ಕೆಲಸ ಕೊಡೋಣ. ಪ್ರಭಾಕರ್ ಅವರೇ, ಪ್ಲೇ ಮಾಡಿ ಮ್ಯೂಸಿಕ್ಕು. Are you sure? ಯಾ ಚಿರು, ಇವ್ರು ನೋಡಿದ್ರೆ ನಿಂಗೆ ಏನು ಅನ್ಸುತ್ತೆ? ಅಂದರೆ ದಿಶಾ ಅವ್ರ ಅಪ್ಪ ಅಮ್ಮ ಫೇಕ್ ಅಂತ ಅನ್ನಿಸ್ತಾ ಇಲ್ವಾ? ಹಂಗೇನು ಅನಿಸ್ತಿಲ್ಲ, ಬಟ್ ಏನೋ ಸೀಕ್ರೆಟ್ ಅಂತೂ ಇದೆ, ತಿಳ್ಕೋಬೇಕು. ಸಾಕೇಳು ಮಗನೆ, ಬಾ ಇದನ್ನ ಕೊಡಿ. ಏನಮ್ಮ ಇದು? ಇದು ಬಾದಾಮಿ, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಗಸಗಸೆ ಎಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ ಹಾಲ್ಗೆ ಹಾಕಿ ತಂದಿದ್ದೀನಿ. ಅದಕ್ಕೆ ನಾನು ಕಾಫಿ ಮಾಡಿಕೊಡಿ ಅಂದರೆ ಹಾಲಿಲ್ಲ ಅಂತಂದ್ರಿ, ಈಗ ಇವನಿಗೆಲ್ಲ ಹಾಕಿ ಹೊಟ್ಟೆ ತುಂಬ ಕುಡಿಯೋಕೆ ಹಾಲು ಕೊಟ್ರಾ? ಅರೆ, ನನ್ನ ಮಗ ಕಷ್ಟಪಟ್ಟು ಎಕ್ಸಸೈಸ್ ಎಲ್ಲ ಮಾಡ್ತಾನೆ ಕಣೆ, ಅವನಿಗೆ ಶಕ್ತಿ ಬೇಡವಾ? ಶಕ್ತಿ ಬರಲಿ ಅಂತಾನೆ ಹಾಲು ಕೊಟ್ಟಿರೋದು. ಆಯ್ತದ್ಕೆ ಕಾಫಿಗೆ ಇಷ್ಟೊಂದು ಹಾಲು ಬೇಕಾ? ಒಂದು 4 ತೊಟ್ಟು ಹಾಕ್ಬೋದಿತ್ತಲ್ವಾ? ಯಾಕಮ್ಮ, ಮನೇಲಿ ಹಾಲಿಲ್ವಾ? ಅಯ್ಯೋ ಇದೆಪ್ಪ, ಆಮೇಲೆ ನಾನು ಅವಳಿಗೆ ಮಾಡ್ಕೊಡ್ತೀನಿ. ಇನ್ನೆಲ್ಲಿ ಮಾಡ್ಕೊಡ್ತೀರಾ ಅದಕ್ಕೆ? ಇನ್ನೇನಿದ್ರು ಕಾಫಿ ನಮಗೆ ಬೆಳಗ್ಗೆನೆ. ಅಮ್ಮ, ಇದರಲ್ಲೇ ಸ್ವಲ್ಪ ಕಾಫಿ ಮಾಡ್ಕೊಡ್ಬೋದಾಗಿತ್ತಲ್ಲ. ಲೋ ನರಸಿಂಹ, ಮೊದಲು ನಮ್ಮ ಮನೆಗೆ ಅರ್ಧ ಲೀಟ್ರ್ ಹಾಲು ತರಿಸ್ತಾ ಇದ್ರು, ಈಗ ನೀನು ಪೊಲೀಸ್ ಆಗ್ತಿದ್ಯಾ ಅಂತ 1 ಲೀಟ್ರ್ ತರಿಸ್ತಿದ್ದಾರೆ, ಅದೂ ಸಾಲ್ತಿಲ್ಲ. ಓ ದೇವ್ರೆ, ಹಿಂಗೆ ಆದರೆ ನಮ್ಮ ಅಣ್ಣಂಗೆ ತುಂಬ ಕಷ್ಟ ಆಗುತ್ತೆ. ಅಪ್ಪಂಗೆ ಸುಮ್ಮನೆ ನನ್ನಿಂದ ಕಷ್ಟ ಅಮ್ಮ, ಅರ್ಧ ಲೀಟ್ರ್ ತರ್ಸಕ್ಕೆ ಹೇಳಮ್ಮ. ನೋಡಪ್ಪ, ನೀನು ಇನ್ಸ್ಪೆಕ್ಟರ್ ಆಗಲಿ ಅಂತ ನಿಮ್ಮ ಅಪ್ಪನಿಗೆ ತುಂಬ ಆಸೆ. ನಿನ್ಗೆ ಏನೇ ಬೇಕು ಅಂದರೂ ಅವ್ರು ಅದಕ್ಕೋಸ್ಕರ ಕಷ್ಟಪಡ್ತಾರೆ.
ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡ, ಕುಡಿ. ಯಾಕೆ ಅಳ್ತಾ ಇದೆಯಾ? ಏನಿಲ್ಲ. ಅಪ್ಪ ಅಮ್ಮ ನೆನಪಾದ್ರ? ಹೌದು, ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಇಲ್ಲಿ ಕಳಿಸಿದ್ದಾರೆ. ಪೊಲೀಸ್ ಆಫೀಸರ್ ಆಗಬೇಕನ್ನೋದೇ ಅವ್ರ ದೊಡ್ಡ ಕನಸು. ಯಾರು ಹೇಳಿದಾಗಲ್ಲ ಅಂತ. ನಿನ್ನಲ್ಲಿರೋ ಆಟ ಛಲ ಒಳ್ಳೆತನಕ್ಕೆ ಆ ದೇವ್ರು ಯಾವತ್ತೂ ನೀನು ಕೈ ಬಿಡಲ್ಲ. ಕೈ ಹಿಡ್ದು ಕಾಪಾಡ್ತಾನೆ. ಯೋಚನೆ ಮಾಡಬೇಡ. ಏನದು ಚಕ್ಲಿ ನೆಪಟ್ಟು? ನನಗಿಲ್ವಾ? ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಯಾರು ಮಾಡಿದ್ದು? ಅಮ್ಮ. ಸಾರಿ. ಆಯ್ತು, ಈಗ ಡ್ಯಾನ್ಸ್ ಸಾಗು. ಈಗ ದೇಸಿ ಗೀತೆ ಒಂದು ಹಾಡು ಹೇಳ್ಬಿಡೋಣ. ಬನ್ನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ ಬಿಗ್ರೆ. ನಾವೆಲ್ಲೇ ಇದ್ರು ನಮ್ಮ ಭಾಷೆ ಬಿಡಬಾರ್ದು, ನಮ್ಮ ಹಳ್ಳಿನ ಮರಿಬಾರ್ದು. ಇಷ್ಟು ವರ್ಷ ಫಾರಿನಲ್ಲಿ ಇದ್ದು ಹಳ್ಳಿ ಅಭಿಮಾನ ಇನ್ನೂ ಬಿಟ್ಟಿಲ್ವಲ್ಲ ನೀವು? ಯಾವನ್ ಹೇಳಿದ್ ನಾನು ಫಾರಿನಲ್ಲಿ ಇದ್ದೀನಿ ಅಂತ? ನಾವಿರೋದೇ ಹಳ್ಳಿಲಿ. ಹಳ್ಳಿನ? ಚಿಕ್ಕಮ್ಮವ, ಹಿ ಮೀನ್ಸ್ ಅಬ್ರಾಡಲ್ಲೂ ವಿಲೇಜಸ್ ಇದೆ ಅಲ್ವಾ? ಅದನ್ನ ಕನ್ನಡದಲ್ಲಿ ಹಳ್ಳಿ ಅಂದ್ರು ಅಷ್ಟೇ. ಸುಮ್ಮನೆ ಹಿಂಗೆ ಆಗಿಂದ ಒಂದೇ ಸಮ ಬಡ ಅಂತ ಮಾತಾಡ್ತೇನೆ ಹೇಳ್ತಿರೋ. ಪೆಗ್ಗು ಗಿಗ್ಗು ಹಾಕ್ತೇವೆ. ಒಂದು ಪೆಗ್ ಹಾಕಿ ಪೆಗ್ ಹಾಕಿ ಸಾರ್. ಮಾಮ್, ಡ್ಯಾಡ್ ಜಾಸ್ತಿ ಆಯ್ತು ಅನ್ಸುತ್ತೆ. ಅವ್ರು ಹೋಗಿ ಸ್ವಲ್ಪ ಹೊತ್ತು ಮಲಗಿ. ಪ್ಲೀಸ್ ಡ್ಯಾಡ್ ಕಮ್. ನೋ ಸೂರಿ ಕಮ್ ಸೂರಿ. ಹೋಗೋಣ ಡ್ಯಾಡ್. ಗುಡ್ ನೈಟ್ ಹೇಳ್ಬಿಡಿ. ಗುಡ್ ನೈಟ್.